ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಮ್ಮ ಚಿತ್ರದುರ್ಗದ ಅತ್ಯಂತ ಪ್ರಖ್ಯಾತ ಟೂರಿಸ್ಟ್ ಪ್ಲೇಸ್ ಆದಂತಹ ನಾಯಕನಹಟ್ಟಿಗೆ ಬಂದಿದ್ದೀನಿ. ನಾಯಕನಹಟ್ಟಿಯ ಒಳಮಠದ ಹತ್ರ ನಾನಿದ್ದೀನಿ. ಒಳಮಠದ ಗೋಪುರ ನೋಡ್ತಾ ಇದ್ದೀರಾ ನೀವು, ಮತ್ತು ಅದರ ಸುತ್ತಮುತ್ತ ಕೆತ್ತಿರುವಂಥ ಕೆತ್ತನೆಗಳನ್ನು ನೋಡ್ತಿದ್ದೀರಾ. ನಾನು ಈ ಮಠದ ಒಳಗಡೆ ಬಂದಾಗ ಇಲ್ಲೊಂದು ಅಜ್ಜ ಒಂದು ಸ್ವಾರಸ್ಯಕರವಾದ ಕಥೆ ಹೇಳಿದರು. ಏನಪ್ಪ ಅಂದರೆ, ಈ ಮಠ ಮೂಲತಃ ತಿಪ್ಪೇಸ್ವಾಮಿ ಮಠ ಅಲ್ಲವಂತೆ, ಇದು ಮಾರಿಯ ಗುಡಿ ಅಂತೆ. ತಿಪ್ಪೇಸ್ವಾಮಿಗಳು ಇಲ್ಲಿಗೆ ಬಂದಾಗ ತಾನು ಉಳ್ಕೊಳ್ಳೋಕ್ಕೆ ಸ್ವಲ್ಪ ಜಾಗ ಕೇಳಿದ್ರಂತೆ ಮಾರಿನ. ಆಕೆ ಹೇಳಿದ್ರಂತೆ, ನೀನು ಸನ್ಯಾಸಿ, ನಾನಿಲ್ಲಿ ನಿಮಗೆ ಜಾಗ ಕೊಡಲ್ಲ ಅಂತೇಳಿ. ಆಯ್ತಮ್ಮ, ನನಗೆ ಜಾಗ ಕೊಡಬೇಡ, ನನ್ನ ಜೋಳಿಗೆ ಮತ್ತು ಬೆತ್ತಕ್ಕೆ ಜಾಗ ಕೊಡು, ಅವನ್ನ ಇಟ್ಟೋಗಿ ಸಂಜೆ ಬಂದು ತಗೊಂಡು ಹೋಗ್ತೀನಿ ಅಂತ. ಆಯಿತು ಅಂತ ಇಟ್ಟೋಗು ಅಂತ ಹೇಳಿದ್ರಂತೆ. ಸಂಜೆ ಬರೋವಷ್ಟೊತ್ತಿಗೆ ಆ ಇಡೀ ದೇವಸ್ಥಾನದ ತುಂಬ ಜೋಳಿಗೆ ಮತ್ತು ಬೆತ್ತಗಳು ತುಂಬಿದ್ವಂತೆ. ಆಗ ಮಾರಿ ಬಂದು, ನೋಡಿ ನೀನು ಯಾರೋ ಮಹಾಪುರುಷನೇ ಇರಬೇಕು, ಈ ಊರಿಗೇನೋ ಉದ್ಧಾರ ಮಾಡೋಕ್ಕೆ ಬಂದಿದೆಯಾ, ನಿನಗೋಸ್ಕರ ನಾನು ಈ ಒಂದು ದೇವಸ್ಥಾನವನ್ನು ಬಿಟ್ಕೊಡ್ತೀನಿ, ಇನ್ಮೇಲೆ ನೀನೇ ಇರು ಅಂತ ಬಿಟ್ಟು ಮಾರಿ ಬೇರೆ ಊರಿಗೆ ಹೋದಂತೆ. ಇದು ಒಂದು ಕಟ್ಟುಕತೆ ಇರ್ಬೋದು. ಅಂದರೆ ಮಾರಿ ಅಂದರೆ ಕೆಟ್ಟದರ ಸಂಕೇತ ಅಂದ್ಕೊಳ್ತಾರೆ. ಹಾಗಾದರೆ ಕೆಟ್ಟದನ್ನು ಓಡಿಸಿದ್ರು ಸಂತರು ಅಂತ ಏನಾದರೂ ಈ ಕತೆ ಕಟ್ಟಿರ್ಬೋದು. ಆದರೆ ಕತೆ ಸ್ವಾರಸ್ಯಕರವಾಗಿದೆ ಅಂತ ನಂಗೆ ಅನ್ನಿಸ್ತು. ನೀವು ಇಲ್ಲಿ ನೋಡ್ತಾ ಇರುವಂತಹದ್ದು ತುಲಾಭಾರ ಮಾಡುವಂಥ ಯಂತ್ರ. ನಾಯಕನಹಟ್ಟಿಯಲ್ಲಿ ತುಲಾಭಾರ ಬಹಳ ಹೆಚ್ಚಾಗಿ ನಡೆಯುತ್ತೆ. ಭಕ್ತರು ಹೂವನ್ನು, ಹಣ್ಣನ್ನು, ಕೆಲವೊಮ್ಮೆ ದುಡ್ಡನ್ನು, ಬೇರೆ ಬೇರೆ ಅವ್ರು ಏನು ಅರಕೆ ಹೊತ್ತಿರ್ತಾರೋ ಆ ಎಲ್ಲ ಅರಕೆಗಳನ್ನು ಇಲ್ಲಿ ತುಲಾಭಾರ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತಿಪ್ಪೇರದ ಸ್ವಾಮಿಗಳು ಅವರು ಬದುಕಿದಂಥ ಸಂದರ್ಭದಲ್ಲಿ ಮಾಡಿದಂಥ ಒಳ್ಳೆ ಕೆಲಸಗಳ ಫೋಟೋಗಳನ್ನು ಹಾಕಿದ್ದಾರೆ. ಇದು ಸ್ವಾಮೀಜಿಯವರು ಕೆಲಸ ಮಾಡ್ತಿರುವಂತಹದ್ದು. ಇದು ನಾನಾಗಲೇ ಕತೆ ಹೇಳಿದ್ನಲ್ಲ, ಮಾರಿ ಕತೆ, ಅದರದ್ದು ಇದು ಬಹಳ ಮುಖ್ಯವಾದ ಫೋಟೋ. ಕೆರೆ ಕಟ್ಟಿಸ್ತಾ ಇರೋದು ಇಲ್ಲಿ ಒಬ್ಬರು ಬಸರಿ ಹೆಂಗಸು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಡಬಲ್ ಕೂಲಿ ಕೊಡ್ತಾರೆ ತಿಪ್ಪೇಸ್ವಾಮಿಗಳು. ಯಾಕೆ ಅಂತ ಕೇಳಿದಾಗ, ನಿನ್ನ ಜೊತೆಗೆ ನಿನ್ನ ಮಗುನೂ ಕೆಲಸ ಮಾಡಿದೆ ಹೊಟ್ಟೆ ಒಳಗಡೆ, ಹಾಗಾಗಿ ನೀನು ಎಷ್ಟು ಕೆಲಸ ಮಾಡಿದೆಯೋ ಅಷ್ಟು ಸಂಬಳ ನಾನು ಕೊಡ್ತಾಯಿದ್ದೀನಿ, ಶ್ರಮಕ್ಕೆ ತಕ್ಕಾದ ಬೆಲೆ ಕೊಡಬೇಕು ಅಂತ ಘೋಷಣೆ ಮಾಡ್ತಾರೆ. ಇದು ಕೂಡ ಸ್ವಾಮೀಜಿ ಕೆಲಸ ಮಾಡ್ತಿರೋವಂಥ. ಈ ಫೋಟೋ ಭಾಳ ಇಂಪಾರ್ಟೆಂಟ್ ಫೋಟೋ. ಈ ಫೋಟೋದಲ್ಲಿ ಸ್ವಾಮೀಜಿ ಮುಂದೆ ಕೂತಿರೋನ ಹೆಸರು ಪಣಿಯಪ್ಪ. ಇವನೊಬ್ಬ ಲಿಂಗಾಯತ ವ್ಯಾಪಾರಿ. ಒಂದು ಸಾರಿ ಒಂದು ಊರಿಂದ ವ್ಯಾಪಾರ ಮಾಡಿಕೊಂಡು ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಯಾವುದೋ ಒಂದು ಕಾಡಲ್ಲಿರುವಂಥ ಶಿವನ ಗುಡಿಯಲ್ಲಿ ಸಂಜೆ ಆಗುತ್ತೆ, ಪೂಜೆ ಮಾಡೋಣ ಅಂತ ಹೋಗ್ತಾನೆ. ನೈವೇದ್ಯಕ್ಕೆ ಅಂತ ಹಣ್ಣು ತಗೊಂಡೋಗಿರ್ತಾನೆ. ಅದೇ ಗುಡಿಯಲ್ಲಿ ಇವರು ಕೂತಿರ್ತಾರೆ ತಿಪ್ಪೇಸ್ವಾಮಿಗಳು. ಹೊಟ್ಟೆ ಹಸ್ತದೆ, ಹಣ್ಣು ಕೊಡಪ್ಪ ತಿಂತೀನಿ ಅಂತ ಕೇಳ್ತಾರೆ. ಅದಕ್ಕೆ ಅವನು, ಏನೋ ಸಂತನಂಗೆ ಕಾಣ್ತೀಯಾ, ನಿನಗೆ ದೇವ್ರಿಗೆ ನೈವೇದ್ಯ ತೊಗೊಂಡು ಹೋಗ್ತದೆ ಕೇಳ್ತೀಯ, ಗೊತ್ತಾಗಲ್ವಾ, ನೋಡೋಕೆ ಹೊಲ್ಸೊಲ್ಸಾಗಿದೆಯಾ ಅಂತಾರೆ. ಆಯಿತು ಅಂತ ಸುಮ್ಮನೆ ಆಗ್ತಾರೆ. ಆಮೇಲೆ ಅವ್ನು ಇಟ್ಟು ಬಂದ ತಕ್ಷಣ ಕದ್ಕೊಂಬಂದು ತಿಂದುಬಿಡ್ತಾರೆ. ಅದು ಅವನಿಗೆ ಗೊತ್ತಾಗುತ್ತೆ. ಅವಾಗ ಬಂದು ಜಗಳ ಮಾಡ್ತಾನೆ. ನೋಡೋಕೆ ಸಂತ ಕಣ್ಣಂಗೆ ಕಾಣ್ತೀಯ, ದೇವ್ರಿಗೆ ಇಟ್ಟಿರೋದನ್ನ ತಿಂತೀಯಲ್ಲ, ನಿಂಗೆ ನಾಚಿಕೆ ಆಗಲ್ವಾ, ಹಂಗೆ ಹಿಂಗೆ. ಅಲ್ಲಪ್ಪ, ಹಸಿದವರಿಗೆ ಅನ್ನ ಕೊಡದೆ ಕಲ್ಲು ಲಿಂಗಕ್ಕಿಟ್ಟರೆ ನಿಮ್ಮ ಶಿವ ಒಪ್ತಾನೇನಪ್ಪ, ಇದನ್ನೇನಪ್ಪ ಬಸವಣ್ಣ ಹೇಳಿದ್ದು ಅಂತ ಕೇಳ್ತಾನೆ. ಆವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಅದಾದಮೇಲೆ ನೀವು ನನ್ನ ಜೊತೆಗೆ ಬರಬೇಕು ನಮ್ಮ ಮನೆಗೆ ಅಂತ ಕರೀತಾರೆ. ಆವಾಗ ಸ್ವಾಮೀಜಿ ಹೇಳ್ತಾರೆ, ಇಲ್ಲ, ನಾನು ನಿಮ್ಮ ಮನೆಗೆ ಬರ್ತೀನಿ, ಆದರೆ 2 ಕಂಡೀಷನ್ನು. ಒಂದು, ನಾನು ನಿಮ್ಮ ಮನೆಗೆ ಬಂದು ಸುಮ್ಮನೆ ಕೂತ್ಕೊಳ್ಳಲ್ಲ, ನಾನೇನು ಮಾಡ್ತೀನಿ, ನಿಮ್ಮ ಜೊತೆಗೆ ಹೊಲ್ದಗೆ ನಿಮ್ಮ ಥರನೇ ಕೆಲಸ ಮಾಡ್ತೀನಿ. ಇನ್ನೊಂದು, ನನ್ನ ಜೊತೆಗೆ ಇಬ್ಬರು ಇರ್ತಾರೆ, ಇಬ್ಬರು ದಲಿತರು ಇರ್ತಾರೆ, ಅವ್ರಿಗೂ ನೀನು ಕೆಲಸ ಕೊಡಬೇಕು, ನಮ್ಮಿಬ್ಬರಿಗೂ ಕೆಲಸ ಕೊಡ್ತೀನಿ ಅಂತ ಅನ್ನೋದಾದರೆ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಒಪ್ಕೊಳ್ತಾನೆ ಪಣಿಯಪ್ಪ. ಆವಾಗಿನಿಂದ ಅವ್ರು ನಾಯಕನಹಟ್ಟಿಗೆ ಬಂದು ನಾಯಕನಹಟ್ಟಿ ನೆಲೆ ನಿಲ್ತಾರೆ. ಇವು ನಾಯಕನಹಟ್ಟಿಯ ಒಳ ಭಾಗದಲ್ಲಿ ಕೆತ್ತಿರುವಂತಹ ಮತ್ತು ಅಥವಾ ಮಾಡಿರುವಂತಹ ವಿಗ್ರಹಗಳು. ಇದರಲ್ಲಿ ಗಂಧರ್ವರು ಮತ್ತು ಬೇರೆ ಬೇರೆ ದೇವರುಗಳು, ಕೆಲವೊಂದು ಲೈಂಗಿಕ ಶಿಲ್ಪಗಳು ಅದೆಲ್ಲ ಇದ್ದಾವೆ. ಯಾಕೆ ದೇವಸ್ಥಾನಗಳಲ್ಲಿ ಆ ರೀತಿಯ ಲೈಂಗಿಕ ಕೆತ್ತನೆಗಳನ್ನು ಕೆತ್ತಾಯಿದ್ರು, ಯಾಕೆ ಈ ಥರ ಶಿಲ್ಪಗಳನ್ನು ಕೆತ್ತಾಯಿದ್ರು ಅಥವಾ ಮಾಡ್ತಾಯಿದ್ರು ಅನ್ನೋದನ್ನು ನಾನು ಮುಂದಿನ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಕೂಡ ಇದೆಲ್ಲ ಇರುತ್ತೆ. ಕೇವಲ ನಾಯಕನಹಟ್ಟಿ ಅಲ್ಲದೆ ಬೇರೆ ಬೇರೆ ಹಳೆ ಕಾಲದ ದೇವಸ್ಥಾನ, ಬಹುತೇಕ ದೇವಸ್ಥಾನದಲ್ಲಿ ಈ ಥರ ಚಿತ್ರಗಳಿರ್ತವೆ. ಯಾಕೆ ಅಂತ ನಾನು ಮತ್ತೊಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಈಗ ನಾವು ನಾಯಕನಹಟ್ಟಿಯ ಇನ್ನೊಂದು ಹೊರಮಠಕ್ಕೆ ಹೋಗೋಣ. ಇದು ನಮ್ಮ ನಾಯಕನಹಟ್ಟಿ ತಿಪ್ಪೇಸ್ವಾಮಿಗಳವರ ಹೊರಮಠ. ಇದು ಎಷ್ಟು ಸುಂದರವಾಗಿದೆ ನೋಡಿ. ಈ ಒಂದು ಮಠವನ್ನು ನಮ್ಮ ಕರ್ನಾಟಕದ ಸೌಹಾರ್ದ ಪರಂಪರೆಯ ಅತ್ಯಂತ ಪ್ರಮುಖ ಭಾಗ ಅಂತ ಕರೀಬೋದು. ನಿಮಗೆ ಬಹುತೇಕರಿಗೆ ಗೊತ್ತಿದೆಯೋ ಇಲ್ಲೋ, ಈ ಮಠವನ್ನು ಕಟ್ಟಿಸಿದಂತಹ ವ್ಯಕ್ತಿ ನಮ್ಮ ಮೈಸೂರಿನ ಸುಲ್ತಾನನಾಗಿದ್ದಂತಹ ಟಿಪ್ಪು ಸುಲ್ತಾನ್ ಅವರ ತಂದೆಯಾಗಿದ್ದಂತಹ ಹೈದರಾಲಿ. ಕೆಲವರು ಹೇಳ್ತಾರೆ ಟಿಪ್ಪು ಸುಲ್ತಾನ್ಗೆ ಟಿಪ್ಪು ಅಂತ ಹೆಸರಿಟ್ಟಿದ್ದೇ ಟಿಪ್ಪು ಬದಲು ಟಿಪ್ಪು ಸುಲ್ತಾನ್ ಅಂತ ಹೆಸರಿಟ್ಟು, ಮುಸ್ಲಿಮ್ ಆಗಿದ್ದರೂ ಕೂಡ ಅವನು ಹಿಂದೂ ಹೆಸರನ್ನು ಇಟ್ಟಿದ್ದ ಅಂತ. ಆದರೆ ಅದು ಸತ್ಯನೋ ಸುಳ್ಳೋ ಬೇರೆ ವಿಷಯ. ಆದರೆ ಹೈದರಾಲಿ ಕಟ್ಟಿಸಿದ ಅನ್ನುವಂತಹದ್ದು ಭಾಳ ಐತಿಹಾಸಿಕವಾದಂತಹ ಸತ್ಯ ನೋಡಿ. ಅದಕ್ಕೋಸ್ಕರ ಈ ದೇವಸ್ಥಾನದಲ್ಲಿ ನಮ್ಮ ದೇಶದಲ್ಲಿ ಗುಂಬಾಜು, ಗೋಪುರ ಅಂತ ದೊಡ್ಡ ಚರ್ಚೆ ಕರೀತದೆ. ಆದರೆ ನಮ್ಮ ಕರ್ನಾಟಕದ ಅತ್ಯಂತ ದೊಡ್ಡ ಮಠವಾದಂಥ ನಾಯಕನಹಟ್ಟಿಯ ಮಠದ ಶಿಖರ ಗುಂಬಾಜ್ ಮಾದರಿಯಲ್ಲಿದೆ ನೋಡಿ. ನೀವು ಗಮನಿಸ್ಬೋದು,
ನಾವು ಹೇಗೆ ಗೋಲ್ ಗುಮ್ಮಟದ ಗುಂಬಾಜ್ ಇದೆಯೋ ಅದೇ ರೀತಿಯಾಗಿ ನಮ್ಮ ಈ ಮಠದ ಒಂದು ನಮ್ಮ ಹೊರಮಠದ ಗುಂಬಾಜ್ ಕೂಡ ಇದೆ. ಇದನ್ನು ನೂರಾರು ವರ್ಷದಿಂದ ಜನ ಯಾವುದೇ ಭೇದ ಇಲ್ಲದೆ ನಮ್ಮದೇ ಅಂತ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಬರೀ ಗುಂಬಾಜ್ ಮಾತ್ರ ಅಲ್ಲ, ನೀವು ಇದರ ಒಳಗಿನ ರಚನೆಗಳನ್ನು ನೋಡಿದಾಗಲೂ ಕೂಡ ನಿಮಗೆ ಯಾವುದೋ ಮಸೀದಿಯಲ್ಲಿ ಕಾಣೋ ಥರದ್ದೋ ಅಥವಾ ಯಾವುದೋ ಒಂದು ದರ್ಗಾದಲ್ಲಿ ಕಾಣೋ ಥರದ್ದೋ ಆ ಥರದ ರಚನೆಗಳು ಕಂಡು ಬರ್ತವೆ. ಮಸೀದಿ ಗುಂಬಾಜಿದೆ, ಗುಂಬಾಜ್ ಕೆಳಗಡೆನೇ ಹಿಂದೂ ದೇವರ ವಿಗ್ರಹಗಳಿದ್ದಾವೆ. ಇಲ್ಲಿ ನೋಡಿ, ಅದನ್ನು ಫ್ಲವರ್ ಶೇಪಲ್ಲಿ ಅದರ ಎಂಟ್ರೆನ್ಸನ್ನು ಕಟ್ಟಿದ್ದಾರೆ. ಈ ಥರದ ರಚನೆಗಳನ್ನು ನಾವು ಸಾಮಾನ್ಯವಾಗಿ ಎಲ್ಲಿ ಕಾಣ್ತೀವಿ? ಮಸೀದಿಗಳಲ್ಲಿ ಅಥವಾ ದರ್ಗಾಗಳಲ್ಲಿ ಕಾಣ್ತೀವಿ. ಅದೇ ರಚನೆಯನ್ನು ನಮ್ಮ ನಾಯಕನಹಟ್ಟಿಯಲ್ಲಿ ಹೊಂದಿದೆ. ಹಾಗಾಗಿ ನಾನು ಇದನ್ನು ಸೌಹಾರ್ದ ಪರಂಪರೆಯ ತಾಣ ಅಂತ ಕರೆದೆ. ಇಲ್ಲಿ ಮಾಂಸಾಹಾರಕ್ಕೆ ಯಾವುದೇ ನಿಷೇಧ ಇಲ್ಲ. ಪ್ರತಿ ಮಂಗಳವಾರ ಶುಕ್ರವಾರ ಸಾವಿರಾರು ಜನ ಬಂದು ಇಲ್ಲಿ ಮಟನ್ನು ಅಥವಾ ಚಿಕನ್ ಊಟವನ್ನು ಮಾಡಿ ಅಲ್ಲಿ ಬಂದಂಥ ಭಕ್ತರಿಗೆ ಊಟವನ್ನು ಹಾಕಿ ಮಾಂಸ ತಿಂತಾರೆ. ಹಿಂದೂ ಮುಸ್ಲಿಮರು ಜೊತೆಯಾಗಿ ಬದುಕ್ತಾರೆ, ಬೇರೆ ಬೇರೆ ಜಾತಿಯವರು ಇಲ್ಲಿ ಜೊತೆಯಾಗಿ ಬದುಕ್ತಾರೆ. ಇಲ್ಲಿ ಒಂದು ದೇವಸ್ಥಾನವನ್ನು ನಾಯಕರು ಪೂಜೆ ಮಾಡ್ತಾರೆ, ಇನ್ನೊಂದು ದೇವಸ್ಥಾನವನ್ನು ಲಿಂಗಾಯತರು ಪೂಜೆ ಮಾಡ್ತಾರೆ. ಚಿತ್ರದುರ್ಗದಲ್ಲಿ ಭಾಗದಲ್ಲಿ ಕಂಡುಬರುವಂಥ ಹಿಂದೂಗಳು, ಮುಸ್ಲಿಮರು, ಒಕ್ಕಲಿಗರು, ದಲಿತರು ಎಲ್ಲರೂ ಕೂಡ ತಿಪ್ಪೇಸ್ವಾಮಿಗೆ ನಡ್ಕೊಳ್ತಾರೆ. ಹಾಗಾಗಿ ಇದೊಂದು ಸೌಹಾರ್ದ ಕ್ಷೇತ್ರ. ಹಾಗಾಗಿ ತಿಪ್ಪೆ ಅಂದರೆ ಫಲವತ್ತಾದ ಜಾಗ ಅಂತ. ಈ ಸೌಹಾರ್ದತೆಯ ಫಲವತ್ತಾದ ಜಾಗದಿಂದ ಇಡೀ ದೇಶಾದ್ಯಂತ ಸೌಹಾರ್ದತೆ ಬೆಳೀಲಿ, ಎಲ್ಲರೂ ಒಟ್ಟಾಗಿ ಬದುಕಲಿ ಅಂತ ಆಶಿಸ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.